ಧಾರವಾಡದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾದ ಘಟನೆ ನಡೆದಿದೆ. ಅಕ್ರಮವಾಗಿ ಗೋ ಸಾಗಾಟ ನಡೆಸುತ್ತಿದೆ ಎಂಬ ಆರೋಪದ ಹಿನ್ನೆಲೆ ಬಜರಂಗ ದಳ ಕಾರ್ಯಕರ್ತರು ನಗರದಲ್ಲಿ ಕಸಾಯಿಖಾನೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ಶಿವಾಜಿ ವೃತ್ತದ ಸಮೀಪ ಇರುವ ಕಸಾಯಿಖಾನೆ ಮುಚ್ಚುವಂತೆ ಆಗ್ರಹಿಸಿ ಕಾರ್ಯಕರ್ತರು ರಸ್ತೆಯ ಮಧ್ಯೆ ಕುಳಿತು ಪ್ರತಿಭಟನೆ ನಡೆಸಿದರು. ಕೆಲ ಸಮಯದವರೆಗೆ ಸಂಚಾರ ವ್ಯವಸ್ಥೆಯಲ್ಲಿ ಅಡಚಣೆ ಉಂಟಾಗಿ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಪ್ರತಿಭಟನಾಕಾರರು ಗೋಗಳನ್ನು ಹೊರಗಡೆ ಬಿಡುವಂತೆ ಒತ್ತಾಯಿಸಿದ್ದು, ಗೋಗಳ ರಕ್ಷಣೆಗಾಗಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ದಾರೆ. ಇಲ್ಲ, ಇಲ್ಲಿ ಗೋರಕ್ಷಣೆ ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಹಿಡ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋ ಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲೆ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು
ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ್ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳುಗಳು ಬಂದಿದಾವೆ, ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬಂದೆ. ಯಾಕಂದ್ರೆ ಏನ್ ಆಗ್ತಾ ಇದೆ ಏನಂತ ಹೇಳಿ ನನ್ಗೆ ಅದ್ರ ಬಗ್ಗೆ ಹೋದ್ ಸರಿ ಏನೇನ್ ಮಾತಾಗಿತ್ತು ಅದ್ರ ಬಗ್ಗೆ ಅದ ಇನ್ಫಾರ್ಮೇಶನ್ ಇದ್ದಿದ್ದಿಲ್ಲ. ಹಾಗಾಗಿ ನಾನು ಬಂದು ಇಲ್ಲಿ ಖುದ್ದು ನೋಡಿ ಹೋಗೋಣ ಅಂತ ಬಂದಿದ್ದೇನೆ. ನಾಳೆ ಇಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಇದೆ, ವಿದ್ಯಾರ್ಥಿಗಳ ಒಂದು ಜೀವನದ ಪ್ರಶ್ನೆದ ಸಲುವಾಗಿ. ಯಾಕಂದ್ರೆ ಸಾಕಷ್ಟು ನೋಟಿಫಿಕೇಶನ್ ಗಳು ಆಗ್ತಾ ಇಲ್ಲ, ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಜೀವನದ ಕನಸನ್ನ ನನಸು ಮಾಡಿಕೊಳ್ಳುವ ಸಲುವಾಗಿ ವಿದ್ಯಾಕಾಶಿಗೆ ಬಂದು ಒಂದು ವಿದ್ಯಾರ್ಜನೆಯನ್ನ ತೆಗೆದುಕೊಂಡು ಪರೀಕ್ಷೆಯನ್ನ ಎದುರಿಸಬೇಕಂತ ಹೇಳಿ ನೋಡ್ತಾ ಇದ್ರೆ ಸರ್ಕಾರದಿಂದ ಯಾವುದೇ ರೀತಿಯಾದ ಒಂದು ನೋಟಿಫಿಕೇಶನ್ ಗಳು ಆಗ್ತಾ ಇಲ್ಲ ಅಂತ ಹೇಳಿ ನಾಳೆ ಒಂದು ದೊಡ್ಡದಾದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆಗೆ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವ್ರು ಬರ್ತಾ ಇದ್ದಾರೆ, ಚಲವಾದ ನಾರಾಯಣ ಸ್ವಾಮಿ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸ್ಥಳೀಯ ಶಾಸಕರು ಮತ್ತು ವಿರೋಧ ಪಕ್ಷದ ಉಪನಾಯಕರಾದಂತಹ ಸನ್ಮಾನ್ಯ ಶ್ರೀ ಅರವಿಂದ್ ಬೆಲ್ಲದ್ ಅವರು ಸಾಕಷ್ಟು ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ಸ್ಟೇಟ್ ಲೀಡರ್ಸ್ ಬರ್ತಾ ಇದ್ದಾರೆ. ಅವ್ರ ಜೊತೆ ನಮ್ಮ ಎಲ್ಲಾ ಒಂದು ಸಂಘಟನೆಯವರು ಕುತ್ಕೊಂಡು, ಅದೇ ರೀತಿ ನಮ್ಮ DC ಅವರು, ನಾವು ಮಹಾನಗರ ಪಾಲಿಕೆಯದವರು ಮತ್ತೆ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಅನ್ನ ಮಾಡಿ ಚರ್ಚೆಯನ್ನ ಮಾಡಿ ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಾಳೆ ಮೀಟಿಂಗ್ ಅನ್ನ ಮಾಡ್ತೀವಿ ಅಂತ ನಾನು ಅವ್ರ ಜೊತೆ ಹೇಳಿದ್ದೇನೆ. ಮತ್ತೆ ಈಗ ಎಷ್ಟು ಇಲ್ಲಿ ಆಕಳಗಳು ಬಂದಿದಾವೆ ಮತ್ತೆ ಏನು ಎಮ್ಮೆಗಳು ಬಂದಿದಾವೆ ಎಲ್ಲ ಅವನಿಷ್ಟನ್ನು ನಾವು ಈಗ ಗೋಶಾಲೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಹಾನಗರ ಪಾಲಿಕೆಯಿಂದ ನಾವು ಮಾಡ್ತಾ ಇದ್ದೇವೆ. ಒಳಗಡೆ 50ಕ್ಕಿಂತ ಹೆಚ್ಚು ಪಶುಗಳಿದಾವಂತ ಹೇಳಿದ್ದಾರೆ. ನಾನು ಸಹ ನೋಡಿ ಬಂದಿದ್ದೀನಿ. ಈಗ ಆಲ್ರೆಡಿ ನಾವು 3-4 ಗಾಡಿಗಳನ್ನ ತರಿಸಿದೀವಿ. ಆ 3-4 ಗಾಡಿಗಳನ್ನು ಸಹ ಹಂತ ಹಂತವಾಗಿ ಆಕಳಗಳನ್ನ ನಾವು ನಮ್ಮ ಗೋಶಾಲೆಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಅವು ಪೂರ ಆಕಳಗಳು ಶಿಫ್ಟ್ ಆಗೋವರೆಗೂ ಸಹ ನಾನು ಇಲ್ಲೇ ನಿರ್ತೀನಿ. ಪೂರ ಆಕಳಗಳೆಲ್ಲ ಶಿಫ್ಟ್ ಆದ್ಮೇಲೆ ನಾನು ಹೋಗ್ತೀನಿ. ನಾಳೆ ಮತ್ತು ನಾನೆಲ್ಲ ನಮ್ಮ ಏನು ಹೋರಾಟಗಾರರಿದ್ದಾರೆ ಮತ್ತು ನಮ್ಮ ಬಜರಂಗ ದಳದ ಏನು ಯುವಕರಿದ್ದಾರೆ ಎಲ್ಲರಿಗೂ ನಾನು ಹೇಳಿದ್ದೀನಿ, ನಾಳೆ ನಾವು ಭೇಟಿಯಾಗಿ ಇದೊಂದು ರೀತಿಯ ಹೋರಾಟಕ್ಕೆ ಒಂದು ಅಂತ್ಯವನ್ನ ಹಾಡುವಂತ ಒಂದು ಡಿಸಿಷನ್ ಅನ್ನ ತಗೊಳ್ಳುವಂತ ಕಾರ್ಯ ಆಯ್ತು. ಅದು ಏನಾಗುತ್ತೆ, ಸಿಟ್ಟಿನ ವೇಳೆಯಲ್ಲಿ ಅವರು ಸಹ ಬಂದಿರ್ತಾರೆ, ಇವರು ಪ್ರತಿಭಟನಾಕಾರರಲ್ಲಿ ಅದು ಸಾಮಾನ್ಯ ವಿಷಯ. ಯಾಕಂದ್ರೆ ಸಿಟ್ಟಿಗೆ ಬಂದಾಗ ಎಲ್ಲರೂನು ಸಹ ಮಾತಿಗೆ ಮಾತು ಬೆಳೆದಾಗ್ತದೆ. ಬಟ್ ಯಾವುದೇ ಕಾರಣಕ್ಕೂನು ಒಂದು ಅಹಿತಕರವಾದ ಘಟನೆ ನಡೆದ ಹಾಗೆ ನಾವೆಲ್ಲರೂ ನೋಡ್ಬೇಕು. ಅದೇ ರೀತಿ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಸಹ ಬಂದು ಇಲ್ಲಿ ಎಲ್ಲ ನಮ್ಗೆ ರಕ್ಷಣೆಯನ್ನ ಕೊಡುವುದರ ಜೊತೆಗೆ ಆಕಳುಗಳನ್ನ ಶಿಫ್ಟ್ ಮಾಡ್ಲಿಕ್ಕೂ ಸಹ ನಮ್ಗೆ ಸಂಪೂರ್ಣವಾದ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಸೇರಿ ನಾಳೆ ಒಂದು ರೀತಿಯಾದ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಇದಕ್ಕೆ ಒಂದು ಅಂತ್ಯವನ್ನ ಹಾಡುವಂತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳ್ತಾರೆ. ಇದಾವೆ, ಯಾಕಂತಂದ್ರೆ ನಾನ್ ನೋಡಿದ್ರೆ ಸಣ್ಣ ಆಕಳ ಮರಿಗಳಿದಾವೆ, ಸಣ್ಣ ಎಮ್ಮೆ ಮರಿಗಳು ಸಹ ಇದಾವೆ, ದೊಡ್ಡ ದೊಡ್ಡ ಎತ್ತುಗಳಿದಾವೆ. ಯಾಕಂದ್ರೆ ಕಾನೂನು ಪ್ರಕಾರವಾಗಿ 13 ವರ್ಷ ಮೇಲ್ಪಟ್ಟ ಆಕಳುಗಳನ್ನ ಅದಕ್ಕೆ ಮೆಡಿಕಲ್ ಸರ್ಟಿಫೈ ಮಾಡಾದ್ಮೇಲೆ ವಧೆಯನ್ನ ಮಾಡುವಂತ ಕೆಲಸ ಇರ್ತದೆ. ಬಟ್ ಇಲ್ಲಿ ಆ ರೀತಿಯಾಗಿ ಯಾವ್ದು ನಡೀತಾ ಇಲ್ಲ. ಇಲ್ಲಿ ಷಡ್ಯಂತ್ರ ಇದೆ. ಯಾಕಂದ್ರೆ ಗೋಗಳನ್ನ ತೆಗೆದುಕೊಂಡು ಬಂದು ಅವುಗಳನ್ನ ಕಡಿಯುವಂತ ಕೆಲಸಗಳಾಗ್ತಾ ಇದೆ ಅಂತ ಹೇಳಿ ನಮ್ಗೆಲ್ಲರಿಗೂ ಸಹಜವಾಗಿ ನೋಡಿದ್ರು ಸಹ ಗೊತ್ತಾಗ್ತದೆ. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.